ಹಣ ಇದ್ದ ದೊಡ್ಡವರೇ ಈಕೆಯ ಟಾರ್ಗೆಟ್. ಕರೆ ಮಾಡ್ತಾ ಇದ್ಲು, ಸಂಪರ್ಕ ಬೆಳೆಸ್ತಾ ಇದ್ಲು, ಮನೆಗೆ ಕರೆಸ್ಕೊಳ್ತಾ ಇದ್ಲು, ಚೆಕ್ ಅಂತ ಆಡ್ತಾ ಇದ್ಲು. ಯಾರಂದ್ರಿಗೆ ಗೊತ್ತಿರಬಹುದು, ಒಬ್ಬ ಇನ್ಸ್ಪೆಕ್ಟರ್ಗೆ ನನ್ನ ಪ್ರೀತಿ ಮಾಡು ಅಂತ ಹೇಳಿ ಹಿಂದೆ ಬೀಳ್ತಾ ಇದ್ದು, ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ಲು. ಆ ಒಂದು ಮಹಿಳೆಯ ಇಡೀ ಬಣ್ಣ ಈಗ ಬಯಲಾಗದೆ. ಇನ್ಸ್ಪೆಕ್ಟರ್ ಬಿದ್ದಂತಹ ಒಂದು ಲೇಡಿ ಏನಿದ್ಲು, ಆ ಲೇಡಿಯ ಹಲವಾರು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು, ವಿಡಿಯೋ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಮನೆಗೆ ಕರೆಸ್ಕೊಳ್ಳೋದು, ಈ ರೀತಿ ಕೆಲಸ ಮಾಡ್ತಿದ್ಲು ಪೊಲೀಸಿಂದ ಬಿದ್ದಂತಹ ಮಹಿಳೆ. ಅಂತಿಂಥವಳ ಎಂಥವಳು ಗೊತ್ತಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನಾವು ಕೆಲವೊಂದು ಪದ ಉಪಯೋಗಿಸಬಾರ್ದು, ಆದರೆ ಕೆಲವರಿಗೆ ಉಪಯೋಗಿಸಬೇಕಾಗುತ್ತೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಸತೀಶ್ ಹಿಂದೆ ಬಿದ್ದಿದ್ದು ಒಬ್ಬ ಮಹಿಳೆ, ಬಂಧಿತ ವನಜಾ ಅಲಿಯಾಸ್ ಸಂಜನಾ. ಆಕೆಯ ಕೆಲವೊಂದು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಶ್ರೀಮಂತರನ್ನು ಗುರಿಯಾಗಿಸಿ ಸ್ನೇಹ ಬೆಳೆಸೋದು, ಲೈಂಗಿಕ ಸಂಪರ್ಕವನ್ನು ಬೆಳೆಸೋದು, ಆ ನಂತರ ಫೋಟೋ ವಿಡಿಯೋ ಮೂಲಕ ಹಣ ಚಿನ್ನಾಭರಣವನ್ನು ವಸೂಲಿ ಮಾಡೋದು, ಬ್ಲಾಕ್ ಮೇಲ್ ಮಾಡಿ. ಈಕೆಯ ವಿರುದ್ಧದ ಹಲವು ಆರೋಪಗಳು ಈಗ ಬೆಳಕಿಗೆ ಬರ್ತಾ ಇದೆ. ಏನೇನು ಮಾಡಿದ್ಲು ಈ ಹಿಂದೆ ಅಂತ. ಹಣ ಇರುವವರ ಜೊತೆ ಸ್ನೇಹ ಮಾಡೋದು, ಮನೆಗೆ ಊಟಕ್ಕೆ ಆಹ್ವಾನ ಕೊಡೋದು, ಅವರ ಜೊತೆ ಚಕ್ಕಂದವನ್ನು ಆಡೋದು, ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ಲು. ಪೊಲೀಸ್ ಅಧಿಕಾರಿಯನ್ನು ಕೂಡ ಬಿಟ್ಟಿಲ್ಲ ಈ ಚಾಲಾಕಿ ಹೆಣ್ಣು ಮಗಳು. ವಂಚನೆಗೆ CM DCM ಹೆಸರುಗಳನ್ನೇ ಬಳಸ್ತಾ ಇದ್ಲು ಈ ಆರೋಪಿ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಹಣ ಇದ್ದವರೇ ಈಕೆಯ ಟಾರ್ಗೆಟ್ ಎನ್ನುವಂತಹ ವಿಚಾರ ಗೊತ್ತಾಗ್ತದೆ. ಒಬ್ರಲ್ಲ ಇಬ್ರಲ್ಲ, ಅನೇಕರ ಜೊತೆ ಸಂಪರ್ಕವನ್ನು ಹೊಂದಿದ್ಲು, ಮತ್ತು ಅವರಿಗೆ ವಂಚನೆಯನ್ನು ಕೂಡ ಮಾಡಿದ್ಲು ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಸಾಕಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಬೆಂಗಳೂರಿನ ರಾಮನಗರ ಮೂರ್ತಿ ಏನಿದ್ದಾರೆ, ರಾಮಮೂರ್ತಿ ನಗರದ ಒಂದು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ಬಳಿ ಇವರು ಪ್ರೀತಿ ಮಾಡಿ ಅಂತ ಹಿಂದೆ ಬಿದ್ದಿರ್ತಾರೆ ಸಾಕಷ್ಟು ದಿನಗಳಿಂದ. ಒಂದು ವೇಳೆ ನೀವು ನನ್ನ ಪ್ರೀತಿ ಮಾಡದೇ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಕೂಡ ಮಾಡಿರ್ತಾಳೆ ವನಜಾ ಅಥವಾ ಅಲಿಯಾಸ್ ಸಂಜನಾ ಅಂತ ಹೇಳಲಾಗ್ತಾ ಇದೆ. ಈಗ ಇವರ ಬಗ್ಗೆ ಇದೆ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. FIR ದಾಖಲಾಯಿತು, ಪೊಲೀಸರು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ವಿಚಾರಣೆ ನಡೆಸಿದಾಗ ಈ ರೀತಿಯಾದಂಥ ಒಂದು ವಿಚಾರಗಳು ಹೊರಗೆ ಬರ್ತಾ ಇವೆ. ಹಣ ಇದ್ದವ್ರ ಜೊತೆ ಸ್ನೇಹ ಮಾಡ್ತಾಳೆ ಸಂಜನಾ, ಆ ವ್ಯಕ್ತಿಗಳನ್ನು ಗುರಿಯಾಗಿಸ್ಕೊಳ್ತಾಳೆ, ಸ್ನೇಹ ಬೆಳೆಸ್ಕೊಂಡು ಮನೆಗೆ ಕರೀತಾಳೆ, ಊಟಕ್ಕೆ ಬನ್ನಿ ಹಾಕಿ ಹೀಗೆ ಅಂತ ಚೆನ್ನಾಗಿ ಮಾತಾಡೋದು, ಆಮೇಲೆ ಅವ್ರ ಜೊತೆ ಲೈಂಗಿಕ ಸಂಪರ್ಕವನ್ನು ಬೆಳೆಸಿ ಆ ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಕೊಡಿ ಅಂತ ಹೇಳಿ. ಈ ರೀತಿಯಾದ ಇಲ್ಲ ಅಂತಂದರೆ ಹಣ ಇಲ್ಲ ಅಂದರೆ ಚಿನ್ನಾಭರಣ ನೀನು ಕೊಡಿಸು, ಬಂಗಾರ ಕೊಡಿಸು, ಹಾಗೆ ಹಿಂಗೆ ಅಂತ ಹಿಂದೆ ಬೀಳೋದು. ಇದೇ ವಿಚಾರವಾಗಿ ಸತೀಶ್ ರೆಡ್ಡಿ ಎಂಬ ಒಂದು ಗುತ್ತಿಗೆದಾರನನ್ನು ಕೂಡ ಹನಿ ಟ್ರ್ಯಾಪ್ಗೆ ಬೀಳಿಸಿದ್ಲು. ಮೊದಲ ಹಂತದಲ್ಲಿ 3 ಲಕ್ಷ ರೂಪಾಯಿ ತೆಗೆದುಕೊಳ್ತಾಳೆ, ಚಿನ್ನದ ಸರವನ್ನು ತೆಗೆದುಕೊಳ್ತಾಳೆ, ಬ್ರೇಸ್ಲೆಟ್ ಹಾಗೂ ಉಂಗುರ ಕೂಡ ಪಡೆದುಕೊಂಡಿರ್ತಾಳೆ. ಈ ಸಂಬಂಧ 2002ರಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಹಿಂದೆ ಏನೇನಾಗಿದ್ವಿ ಅನ್ನೋಂಥ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಗುತ್ತಿಗೆದಾರ ಸತೀಶ್ ರೆಡ್ಡಿ ಅವರ 2 ಅಂತಸ್ತಿನ ಕಟ್ಟಡವನ್ನು ಕೂಡ ಲಪಲಟಾಯಿಸಿ ಬಿಟ್ಟಿದ್ಲು ಎನ್ನುವಂಥ ಒಂದು ಪ್ರಯತ್ನ ಇದೆ, ಅಂದರೆ ಆರೋಪ ಇದೆ ಈಕೆ ಮೇಲೆ. ಹೀಗಾಗಿ KR ಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಮತ್ತೊಂದು ಪ್ರಕರಣ ದಾಖಲಾಗಿದೆ ಈಕೆ ಮೇಲೆ. ಅದೇ ರೀತಿಯಲ್ಲಿ ಹಲವಾರು ಹನಿ ಟ್ರ್ಯಾಪ್ಗಳನ್ನು ಕೂಡ ಮಾಡಿದ್ದಾಳೆ ಈ ಮಹಿಳೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಆರೋಪಿ ಸಂಜನಾ ಮೇಲೆ ಸಾಕಷ್ಟು ದೂರುಗಳಿವೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈಕೆ ಚಾಟಿ ಬೀಸಿದ್ಲು, ಬಿಟ್ಟಿರಲಿಲ್ಲ. ಯಾಕಂದರೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಬ್ಲಾಕ್ ಮೇಲ್ ಮಾಡಿದ ಆರೋಪಗಳು ಕೇಳಿ ಬರ್ತಾ ಇದೆ ಸಂಜನಾ ವಿರುದ್ಧ. ಯಾಕಂದರೆ 2018ರಲ್ಲಿ ದಾವಣಗೆರೆ ಮೂಲದ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ವಿರುದ್ಧ ಮದುವೆ ನೆಪದಲ್ಲಿ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಬಂದಿತ್ತು. ವೈಟ್ ಫೀಲ್ಡ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಒಂದು ವಿಚಾರವಾಗಿ. ಆದರೆ ತನಿಖೆಯಲ್ಲಿ ಅದು ಸುಳ್ಳು ದೂರು ಅಂತ ಸಾಬೀತಾಗಿ ಪೊಲೀಸರು B ರಿಪೋರ್ಟನ್ನು ಕೂಡ ಸಲ್ಲಿಸಿದರು. ಇತ್ತೀಚೆಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಸತೀಶ್ ಅವರನ್ನು ಕೂಡ ಪ್ರೀತಿಯ ಒಂದು ಹೆಸರಲ್ಲಿ ಕಾಟ ಕೊಟ್ಟಿದ್ಲು, ಗಾಳ ಬೀಸಲು, ನಿರಂತರವಾಗಿ ಕಾಟ ಕೊಟ್ಟು ಪ್ರೀತಿ ಮಾಡುವಂತ ಹೇಳಿ ಹಿಂದೆ ಬಿದ್ದಿದ್ಲು. ಅದೇ ವಿಚಾರವಾಗಿ ಅವರು FIR ದಾಖಲು ಮಾಡಿದ್ದಾರೆ. ನಾನು ಪೊಲೀಸ್ ಅಧಿಕಾರಿ ಪತ್ನಿ ಅಂತ ಹೇಳಿಕೊಂಡು ಅವರನ್ನು ಬೆದರಿಸಿದ್ದಂತಹ ಆರೋಪ ಕೂಡ ಈಕೆ ಮೇಲೆ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಸದ್ಯ ಪೊಲೀಸ್ ಏನು ಮಾಡಿದೆ, ಸಂಜನಾ ವಿರುದ್ಧ FIR ದಾಖಲಾಗಿದೆ. ಎಲ್ಲ ಪ್ರಕರಣಗಳು ಎಷ್ಟಿದೆ ಒಟ್ಟುಗೂಡಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ, ಎಷ್ಟು ವಂಚನೆಯನ್ನು ಮಾಡಿದ್ದಾರೆ, ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ, ಎಲ್ಲ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ತುಂಬ ಜನಕ್ಕೆ ವಂಚನೆ ಮಾಡಿದ್ದಾಳೆ ಎನ್ನುವಂಥ ಆರೋಪ ಕೇಳಿ ಬರ್ತಾರೆ. ಹೀಗಾಗಿ ಆರೋಪ ಸಂಜನಾ ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಹೇಳ್ಕೊಳ್ತಾ ಇದ್ಲು. CM DCM ಎಲ್ಲರೂ ಕೂಡ ಗೊತ್ತಿದ್ದಾರೆ, ಮತ್ತು ಕೆಲವು ಸಚಿವೆಯರು ಕೂಡ ನನಗೆ ಗೊತ್ತಿದ್ದಾರೆ ಅಂತ ಹೇಳಿ ಫೋಟೋಗಳನ್ನು ಕಳಿಸಿದ್ರು. ಹೀಗಾಗಿ ಈಕೆ ಮೇಲಿರುವಂಥ ಆರೋಪಗಳು ಎಷ್ಟಿದೆ ಒಟ್ಟಾಗಿ ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳು ಕೂಡ ಈಗ ಬಯಲಿಗೆ ಬರ್ತಾ ಇದೆ ಸಂಜನಾಗೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.